ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸುಮಾ ನವೀನ್ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತ ಅಂದರೆ ಇವತ್ತಿಂದ ನಮ್ಮ ಊರ ಹಬ್ಬ ಸ್ಟಾರ್ಟು 4 ಡೇಸ್ ನಡೆಯುತ್ತೆ. ಇವತ್ತು ಬಂದು ಮೊಸರನ್ನ ಕೊಟ್ಬಿಟ್ಟು ಬರಬೇಕು ದೇವ್ರನ್ನ ಸಾಗರಣೆ ಮಾಡ್ತಾರೆ. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀರಿ. ಇವಾಗ ಇನ್ನೇನು ಒಂದು ಸ್ವಲ್ಪ ಹೊತ್ತು ಬಿಡ್ತೀವಿ, ಮೊಸರನ್ನ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ಮೊಸರನ್ನ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ನಮ್ಮಕ್ಕ ಹೋಗೋ ಅಷ್ಟೊತ್ತಲ್ಲಿ ಜನ ತುಂಬ್ಕೊಂಬಿಟ್ಟಿದ್ರು. ಆದರೂ ಸಂದಿಗಂದಿಯಲ್ಲಿ ನುಗ್ಗಿ ಹೆಂಗೋ ದೇವರಿಗೆ ಮೊಸರನ್ನ ಕೊಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ ವಾಪಸ್ಸು. ಅಲ್ಲಿಂದ ಬಂದಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಕ್ಕ ಇದ್ದಾರೆ, ಅವ್ರ ಹತ್ರ ಮೆಹಂದಿ ಹಾಕ್ಸ್ಕೊಂಡೆ. ಮೆಹಂದಿ ಎಲ್ಲ ಡ್ರೈ ಆದಮೇಲೆ ಸರಿ ಹೂವು ಎಲ್ಲ ಕಟ್ಕೊಬಿಡೋಣ ಅಂತ ಕುತ್ಕೊಂಡ್ವಿ ಹೂವು ಕಟ್ಟೋದಕ್ಕೆ. ಮನೇಲೇ ಆರತಿ ರೆಡಿ ಮಾಡೋಣ ಅಂತ ಹೇಳಿ ನಾನು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಯಾಕಂದರೆ ಹೊರ್ಗಡೆ ಕೇಳಿದ್ದಕ್ಕೆ 4,000 5,000 ಹೇಳಿದ್ರು ಆರತಿ, ತಂಬಿಟ್ಟಿನ ಆರತಿಗೆ ಅಂದರೆ ದೊಡ್ಡ ಆರತಿ. ನಾವು ಬೆಲ್ಲದ ಆರತಿಗೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ, ತಂಬಿಟ್ಟಿನ ಆರತಿಗೆ ದೊಡ್ಡದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ವೇಸ್ಟ್ ಕಾರ್ಬೋನ್ ರೆಟ್ಟಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಅದಕ್ಕೆ ಇದು ಗಮ್ಮಲ್ಲಿ ಅಂಟಿಸೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ತುಂಬ ಟ್ರೈ ಮಾಡಿದ್ವಿ, ಆ ಗಮ್ ಅಂಟ್ಕೊತೈತೆ, ತಿರ್ಗಾ ಬಿಚ್ಕೊತಾ ಇತ್ತು. ಅಷ್ಟನ್ನು ಮಾಡೋದಕ್ಕೆ 2:30 ಆಗಿತ್ತು. ಆಮೇಲೆ ನಮ್ಮಮ್ಮ ಒಂದು ಐಡಿಯಾ ಕೊಟ್ಟರು. ಡಬಲ್ ಟೇಪ್ ಬರುತ್ತಲ್ಲ, ಆ ಡಬಲ್ ಟೇಪ್ನ ಅಂಟಿಸ್ಬಿಟ್ಟು ಅದರಲ್ಲಿ ಫ್ಲವರ್ನ ಇದು ಮಾಡೋದಕ್ಕೆ ಫೈನಲ್ಲಾಗಿ ಅದ್ರಲ್ಲಿ ಮಾಡಿದ್ಮೇಲೆ ಕಂಪ್ಲೀಟ್ ಆಯಿತು. ರೋಸ್ನ ಮಾತ್ರ ಅಂಟಿಸಿರ್ಲಿಲ್ಲ, ಯಾಕಂದರೆ ಅದು ಸ್ವಲ್ಪ ದಪ್ಪ ಇತ್ತು. ಅದನ್ನು ಗಮ್ಮಾಗಿ ಅಂಟಿಸೋಣ ಅಂದ್ಬಿಟ್ಟು ಬೆಳಗ್ಗೆಗೆ ಅಂಟಿಸ್ಕೊಳ್ಳೋಣ, ಟೈಮ್ ಆಗಿದೆ ಅಂದ್ಬಿಟ್ಟು ಬರೀ ವೈಟ್ ಆ ಹೂವು ಮಾತ್ರ ಅಂಟಿಸ್ಬಿಟ್ಟು ಎತ್ತಿಕ್ಕಿದ್ವಿ. ನೆನ್ನೆದು ಮತ್ತು 4 ದಿವಸ ಏನೇನು ನಡೆಯುತ್ತೋ ಎಲ್ಲ ಈ ವಿಡಿಯೋದಲ್ಲೇ ಕಂಟಿನ್ಯೂಷನ್ ಆಗ್ತೀನಿ. ನೆನ್ನೆ ಬಂದು ಸ್ವಲ್ಪ ರೆಡಿ ಮಾಡಿಟ್ಟಿದ್ವಿ ದೀಪ, ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ, ತೋರಿಸ್ತೀನಿ ಬನ್ನಿ. ದೀಪ ಎತ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಲ್ಲಿ ಟಮಟೆ ಹೊಡ್ಕೊಂಡು ಬಂದುಬಿಟ್ರು. ಸೊ ಓಡಿದ್ದಾಯಿತು. ಒಂದೊಂದು ಬೀದಿಯವ್ರನ್ನೇ ಕರ್ಕೊಂಡು ಬರ್ತಾಯಿದ್ರು ಟಮಟೆಯವರು. ಒಂದೊಂದು ಬೀದಿಗೆ ಒಬ್ಬೊಬ್ಬರು ಟಮಟೆಯವ್ರನ್ನ ಕಳಿಸಿದ್ರು, ಅವ್ರು ಕರ್ಕೊಂಡು ಬರ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಬೆಳಗ್ಬಿಟ್ಟು ನಮ್ಮ ಕೈಲೇ ಕೊಡ್ತಾರೆ ಆರತಿ ಬೆಳಗೋಕ್ಕೆ. ಆರತಿ ಬೆಳ್ಕೊಂಡು ಆಚೆ ಬರ್ತೀರಿ. ಆಚೆ ಬಂದಾದಮೇಲೆ ಸ್ವಲ್ಪ ಅಕ್ಕಿ ಮತ್ತು ಆರತಿ, ನಾವು ತಂಬಿಟ್ಟು ಎತ್ಕೊಂಡೋಗಿದ್ರೆ ತಂಬಿಟ್ಟಿನ ಆರತಿ, ಬೆಲ್ಲ ಎತ್ಕೊಂಡೋಗಿದ್ರೆ ಬೆಲ್ಲದ ಆರತಿನೇ ಎತ್ತಿ ಸೈಡ್ಗೆ ಹಾಕಬೇಕು. ಅಂದರೆ ಅವರೊಂದು ಬಟ್ಟೆ ಹಾಕ್ತಾರೆ, ಆ ಬಟ್ಟೆ ಮೇಲೆ ಹಾಕಬೇಕು. ಅದು ಮುಗಿಸ್ಕೊಂಡು ಮನೆಗೆ ಬಂದೆ. ನೆಕ್ಸ್ಟ್ ಆರತಿ ಅಕ್ಕ ಎತ್ಕೊಂಡೋದ್ರು, ಯಾಕಂದರೆ ಮನೇಲಿ 2 ಮಕ್ಕಳಿರೋದ್ರಿಂದ ಒಂದು ಆರತಿ ಅಕ್ಕ ಎತ್ಕೊಂಡೋದ್ರೆ ಒಂದು ಆರತಿ ನಾನು ಅಂತ ಶಫಲ್ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ವಿ. ಆ ಕಾರ್ಬನ್ ಶೀಟ್ ಎಲ್ಲ ಇದಾಗ್ಬಿಟ್ಟಿತ್ತು, ಬೆಂಡಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಇನ್ನೊಂದು ಆರತಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಸಡನ್ನಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿದೆ ಈ ಆರತಿನ. ನೋಡಿ ಹೆಂಗಿದೆ ಈ ಆರತಿ ಅಂತ. ಸೆಕೆಂಡ್ ಡೇದು ವಿಡಿಯೋ ಬಿಟ್ಟಿದ್ರು, ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಯಾರ್ಯಾರು ಹೆಂಗೆ ಎಷ್ಟು ಡಿಫ್ರೆಂಟಾಗಿ ಆರತಿಗಳನ್ನ ಮಾಡಿದ್ದಾರೆ ಅಂತ. ಒಂದಕ್ಕಿಂತ ಒಂದು ಸೂಪರಾಗಿದೆ ಆರತಿ ಅಂತೂ. घल्लू गाँव ಗೆಜ್ಜೆ, घल्लू गाँव ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆಂತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ, ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆ. ಆರತಿ ಎತ್ಕೊಂಡು ಹೋಗೋ ಗಡಿಬಿಡಿಯಲ್ಲಿ ಜಾಸ್ತಿ ವೀಡಿಯೋಗಳು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಎಷ್ಟು ವೀಡಿಯೋ ಮಾಡಿದ್ದೀನೋ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಬೆಲ್ಲದಾರತಿ ಎಲ್ಲ ಮುಗೀತು, 4 ಆರತಿ ಮುಗೀತು. ನಾಳೆ ತಂಬಿಟ್ಟಿನ ಆರತಿ, ನಾಳೆ 5, ಟೋಟಲ್ಲು 9 ದೇವ್ರಿಗೆ. ಇವತ್ತಾಗಿದ್ದು ಬೆಲ್ಲದಾರ್ತಿಗಳು. ಸೊ
ತಂಬಿಟ್ಟು ಆರತಿ ಮಾಡೋದಕ್ಕೆ ಅಕ್ಕಿ ಎಲ್ಲ ಒಣಗಾಕಿದ್ದಾರೆ. ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಆಚೆ ಕಡೆ. ಅಕ್ಕಿನೂ ಒಣಗಿಲ್ಲ, ಏನೂ ಇಲ್ಲ. ತಂದೆಲ್ಲ ಮನೇಲಿ ಹಾಕಿದ್ದೀರಿ. ನೋಡಿ ತೋರಿಸ್ತೀನಿ ಮಳೆ ಹೆಂಗೆ ಬರ್ತಾಯಿದೆ. ಮಳೆ ಅಂದರೆ ಮಳೆ ಬೀಳ್ತೈತೆ. ಅಕ್ಕಿ ಒಣಗಾಕಿದ್ದಾರೆ ಮನೆ ಒಳಗಡೆ. ಅಕ್ಕಿ ಫ್ಯಾನ್ ಗಾಳಿಗೆ ಹಾಕ್ಬಿಟ್ಟು ಒಣಗಾಕಿದ್ದೀವಿ, ಆರ್ತಾ ಐತೆ. ಸ್ವಲ್ಪ ಒಣಗಿತ್ತು ಅಕ್ಕಿ, ಅದಕ್ಕೆ ಹೋಗಿ ಮಿಷಿನ್ಗೆ ಹಾಕ್ಸ್ಕೊಬಂದೆ. ಅದಾದಮೇಲೆ ಹೂವು ಕಟ್ಕೊಬಿಡೋಣ, ಇನ್ನು ತಂಬಿಟ್ಟು ಆರತಿ ಸ್ವಲ್ಪ ದೊಡ್ಡದು, ಅದನ್ನು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಹೂವು ಕಟ್ಟಕ್ಕೆ ಕುತ್ಕೊಂಡ್ವಿ. ನಮ್ಮಮ್ಮ ಇಟ್ಕೊಂಡು ಬಾ ತಂಬಿಟ್ಟು ಮಾಡ್ಕೊಬಿಡೋಣ, ಆಮೇಲೆ ಬೇಕಂದ್ರೆ ಹೂವು ಕಟ್ಕೊಳ್ಳೋಣ ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ನಮ್ಮಮ್ಮ ಹೋಗಿ ತಂಬಿಟ್ಟು ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಪಾಕ ಇಟ್ಟು ಹಸಿಟ್ಟು ಹಾಕ್ತಾಯಿದ್ರಿ, ಅದು ಸ್ವಲ್ಪ ತೆಳು ಆಗಿಬಿಡ್ತು. ಅದಕ್ಕೆ ನಮ್ಮಮ್ಮ ತೀಡಿ ಸ್ವಲ್ಪ ಚೆನ್ನಾಗಿ ಬಂತು ತಂಬಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಸರಿ ಅಂದ್ಬಿಟ್ಟು ಮತ್ತೆ ಹೂವು ಕಟ್ಟಕ್ಕೆ ಕುತ್ಕೊಂಡ್ವಿ. ಹೂವು ಮತ್ತು ತಂಬಿಟ್ಟು ಆರತಿ ರೆಡಿ ಮಾಡೋದಕ್ಕೆ ಕುತ್ಕೊಂಡ್ವಿ. ಕೊನೆಗೂ ಆರತಿನ ರೆಡಿ ಮಾಡಿ ಎತ್ತಿಕ್ಕಿದ್ವಿ. ಮಲ್ಕೊಳ್ಳೋಣ ಅಂತಂದರೆ ಇನ್ನು ಟೈಮ್ ಆಗೋಗಿತ್ತು, ಬೆಳಗ್ಗಿನ ಜಾವ. ಇನ್ನೇನು ಮಲಗೋದು ಅಂತ ಎದ್ದು ಎಲ್ಲ ರೆಡಿ ಆದ್ವಿ. ಇವತ್ತು 3rd ಡೇ ಊರ ಹಬ್ಬದು. ಇವತ್ತು ತಂಬಿಟ್ಟಿನ ಆರತಿ. ಸೊ ಫಸ್ಟು ಬಂದು ಮುನೇಶ್ವರ ದೇವ್ರಿಗೆ. ಸೊ ನಾನು ಬಂದು ಹಿಂಗೆ ರೆಡಿ ಆಗಿದ್ದೀನಿ. ಈ ಸ್ಯಾರಿ ನೋಡಿರ್ತೀರ ಮೇ ಬಿ, ಅಕ್ಕದು ಶ್ರೀಮಂತನದಲ್ಲಿ ಉಟ್ಕೊಂಡಿದ್ದೆ. ಸೊ ಅದನ್ನು ಉಟ್ಕೊಂಡು ನಾನು ಈ ಥರ ರೆಡಿ ಆಗಿದ್ದೀನಿ. ಮತ್ತು ಬನ್ನಿ ಹೋಗೋಣ ಆರತಿ ಎತ್ಕೊಂಡು. ಆರತಿನೂ ತೋರಿಸ್ತೀನಿ. ಆರತಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಆರತಿಗೆ ಪೂಜೆ ಎಲ್ಲ ಮಾಡಿ ಎತ್ಕೊಂಡು ಆಚೆ ಬಂದೆ. ಅಷ್ಟೊತ್ತಲ್ಲಿ ತಮಟೆಯವರು ಬಂದರು, ಎತ್ಕೊಂಡು ಹೋದ್ವಿ ದೇವಸ್ಥಾನಕ್ಕೆ. ಸೇಮ್ ಇಲ್ಲೂ ಒಂದು ದೇವ್ರಿಗೆ ಅಕ್ಕ, ಒಂದು ದೇವ್ರಿಗೆ ನಾನು ಎತ್ಕೊಂಡು ಹೋದ್ವಿ. ಆರತಿ ಎತ್ಕೊಂಡು ಹೋಗಿ ಫುಲ್ ಟಯರ್ಡು. ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನೇ ಆರತಿ ಎತ್ತಿದ್ರಿಂದ ಮಾಡೋಕ್ಕಾಗಲಿಲ್ಲ. ಬಟ್ ಆರತಿ ಹೋಗಿರೋದು ಬಂದಿರೋದು ವೀಡಿಯೋ ಇದೆ, ಅದನ್ನು ಹಾಕ್ತೀನಿ ನೋಡ್ಕೊಳ್ಳಿ. ಏನು ಫಸ್ಟ್ ಆರತಿನೇ ಒಂದು 2 ಕಿಲೋಮೀಟರ್ ನಡೆದಿದ್ದೀರಿ, ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ. ಸೆಕೆಂಡ್ ಆರತಿ ಬಂದು ಅಕ್ಕ ಎತ್ಕೊಂಡು ಹೋಗಿದ್ಲು. ಇವಾಗ ಮತ್ತೆ ಇನ್ನೊಂದು ಆರತಿಗೆ ಹೋಗಬೇಕು. ಸೊ ಸ್ಯಾರಿ ಚೇಂಜ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗೋಣ ಬನ್ನಿ. ಅಕ್ಕ ಎತ್ಕೊಂಡು ಹೋಗ್ಬಿಟ್ಟು ಪಾಪುಗಳು ತುಂಬ ಅಳ್ತಾಯಿದ್ರು. ಸೊ ಅವ್ರನ್ನ ಸಮಾಧಾನ ಮಾಡ್ಕೊಂಡು ಇಟ್ಬಿಟ್ಟೆ ನಾನು. 3ನೇ ಆರತಿ ಎತ್ಕೊಂಡು ಹೋಗೋ ಅಷ್ಟೊತ್ತಲ್ಲಿ ತಮಟೆಯವ್ರು ಬಂದೇ ಬಿಟ್ಟರು. ನಾನು ಸ್ಯಾರಿ ಹಾಕ್ಕೊಂಡೆ ಅಷ್ಟೇ, ಬಟ್ ಏನೂ ರೆಡಿ ಆಗೋಕ್ಕಾಗಲಿಲ್ಲ. ಅದನ್ನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಎತ್ಕೊಂಡು ಹೋದೆ ಅಲ್ಲಿ ಒಂದೇ ದೇವ್ರಿಗೆ 2 ದೇವ್ರಿಗೆ ಒಂದೇ ದೀಪದಲ್ಲಿ ಎತ್ಕೊಂಡು ಹೋಗಿದ್ದು. ಸೊ ತುಂಬ ಭಾರ ಆಗೋಯ್ತು, ಸುಸ್ತಾಗೋಯ್ತು. ಮನೆಗೆ ಬಂದು ಮಲಗಿಬಿಟ್ಟು ಎದ್ದೇಳ್ತೀನಿ. ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಊಟ ಬೇರೆ ಮಾಡಿರಲಿಲ್ಲ ಮಧ್ಯಾಹ್ನ. ಸೊ ತಿಂದು ಎಲ್ಲ ರೆಸ್ಟ್ ಮಾಡ್ತಾಯಿದ್ವಿ. ದೀಪ ಎತ್ಕೊಂಡು ಹೋಗೋ ಗಡಿಬಿಡಿಯಲ್ಲಿ ಜಾಸ್ತಿ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಬಂದಾದಮೇಲೆ ಮಲಗಿ ರೆಸ್ಟ್ ಎತ್ತಿದ್ದು. ಇವಾಗ 8 ಗಂಟೆಗೆ ಪಲ್ಲಕ್ಕಿ ಅಂತ ಹೇಳಿದ್ರು. ಪಲ್ಲಕ್ಕಿ ಎಲ್ಲ ಬರ್ತಾ ಇದೆ. ಆಲ್ರೆಡಿ 8 ಗಂಟೆ ಅಂದರೂ 9 ಗಂಟೆ ಆಗೋಗಿದೆ. ಇವಾಗ ಪಲ್ಲಕ್ಕಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಬನ್ನಿ ಹೋಗೋಣ.
ಪಲ್ಲಕ್ಕಿ ಎಲ್ಲ ಮುಗಿಸ್ಕೊಂಡು ಪೂಜೆಗೂ ಕೊಟ್ಬಿಟ್ಟು ಬಂದ್ವಿ ಮನೆಗೆ. ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ. ಇವಾಗ ಟೈಮ್ ಎಷ್ಟು 12:05 ಆಗಿದೆ. ಸೊ ಇವತ್ತಿನ ಡೇ ಕಂಪ್ಲೀಟ್. ನೆಕ್ಸ್ಟ್ ವ್ಲಾಗೂ ಅಂದರೆ ನೆಕ್ಸ್ಟ್ ಡೇದೂ ಕೂಡ ಇದರಲ್ಲೇ ಕಂಟಿನ್ಯೂಷನ್ ಮಾಡ್ತೀನಿ. ಬಾಯ್. ನಾಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರಕೇಶವಂ ನಿತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವಂ ನೀಲಕಂಠ ರುದ್ರರೂಪ ಸರ್ವಲೋಕ ರಕ್ಷಕಂ ಕೃಪಾಕರಂ ಕಠೋರ ಕಷ್ಟ ಕೃಷ್ಣ ಕರ್ಮನಾಶಕಂ ಮದಾಂಧ ಬಂಧರುಂಡ ಛೇದ ಭಕ್ತ ವೃಂದ ಪೋಷಿತಂ ಶಿವಂ. ಗುಡ್ ಮಾರ್ನಿಂಗ್. ಇವತ್ತು ಡೇ 4 ಅಂದರೆ ಇವತ್ತೇನು ಮೆರವಣಿಗೆ ದೀಪ ಅದೆಲ್ಲ ಏನಿಲ್ಲ, ನಾನ್ ವೆಜ್ ಊಟ. ಸೊ ನೋಡಿ ಪೆಂಡಲೆಲ್ಲ ಹಾಕಿ ಪ್ರಿಪ್ರೇಷನ್ ನಡೀತಾ ಇದೆ. ಬನ್ನಿ ತೋರಿಸ್ತೀನಿ ಏನೇನು ಮಾಡ್ತಿದ್ದಾರೆ ಅಂತ. ಅಡುಗೆ ಮಾಡ್ತಾವ್ರಿ. ಯಾರು ರೆಡಿ ಆಗಿಲ್ಲ ನೋಡ್ರಿ, ಹೆಂಗೆ ಕೂತವ್ರಿ ಎಲ್ಲರೂ ಹಂಗಂಗೆ ಕೂತವ್ರಿ. ಹಂಗಾದ್ರು ನೋಡ್ರಿ. నేను చూపించలేదు, చూసిడి ದೊಂಗ. ಎಲ್ಲ ನಮ್ಮ ಅಕ್ಕ ಬಾವನ ಮದುವೆದು ಆಲ್ಬಮ್ ಫೋಟೋ ನೋಡ್ಕೊಂಡು ಕೂತಿದ್ರು. ನಮ್ಮ ಮಮ್ಮಿ ನೋಡಿ ಇನ್ನೂ ರೆಡಿನೇ ಆಗಿಲ್ಲ, ಹೆಂಗೆ ಕೂತಿದ್ದಾರೆ. ಎಲ್ಲ ಬೇಗ ಬೇಗ ರೆಡಿ ಆಗ್ರಿ ಅಂತ ಹೇಳ್ತಿದ್ದಾರೆ, ಅವರೇ ರೆಡಿ ಆಗ್ದಿರ ಕೂತಿದ್ದಾರೆ. ನಮ್ಮ ಅತ್ತೆ ಮಾವನಿಗೆ ನೆಕ್ಸ್ಟ್ ವಾರ ಬನ್ನಿ, ಪಾಪುದು 6 months ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದೆ. ಬಟ್ ಅವರು ಸ್ವಲ್ಪ ಕೆಲಸ ಇದೆ, ಬರೋದಕ್ಕಾಗಲ್ಲ ಅಂತಂದರು. ಇನ್ನೊಂದು ವೀಕ್ ಅಲ್ವಾ, ಇವತ್ತೇ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಕೇಕ್ ತೊಗೊಬಂದು ಪಾಪುದು ಹಾಫ್ ಬರ್ಡೇ ಅವತ್ತೇ ಕಂಪ್ಲೀಟ್ ಮಾಡಿ ಮುಗಿಸಿದ್ವಿ. ಸೊ ಹಾಗಾಗಿ ಅದೆಲ್ಲ ನೋಡಿ ರಿಲೇಟಿವ್ಸ್ ಬರ್ತಾನೆ ಇದ್ದರು. ನಾನ್ ವೆಜ್ ಫಂಕ್ಷನ್ ಬೇರೆ ಅಲ್ವಾ, ಹಾಗಾಗಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇಷ್ಟೇ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಗಂಟ ವೆಯ್ಟ್ ಮಾಡ್ತಾ ಇರಿ. ಟಾಟಾ, ಬೈ ಬಾಯ್.